ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶಾಂತಿ ಈ ಕಡೆ ಮೀನನ್ನು ರೋಹಿಣಿ ರೂಮ್ ಹತ್ರ ಕರ್ಕೊಂಬಂದು ಇಲ್ಲಿ ಅವನಿಗೆ ಸ್ವಲ್ಪ ಬುದ್ಧಿ ಹೇಳೋದಕ್ಕಾಗಲ್ವೇ, ನೀನು ಅವನ ಥರನೇ ಆಡ್ತೀಯಲ್ಲೇ ಅಂತ ಕೇಳ್ತಿರ್ಬೇಕಾದ್ರೆ, ಅಲ್ಲ ಅತ್ತೆ ಏನೇ ಆದ್ರೂ ನಂದೇ ಕಾರಣ ಅನ್ನೋ ಥರ ಮಾತಾಡ್ತಿರ. ನಾಳೆ ಮಾನ್ಸೂನ್ ಇದೆ ಇನ್ನೊಂದು ವಾರದಲ್ಲಿ ಅಂತ ಹೇಳಿದ್ರೆ ಅದನ್ನು ನಾನೇ ಕಾರಣ ಅನ್ನೋ ಥರ ಹೇಳ್ತಿರಲ್ಲ ನೀವು ಅಂತ ಮೀನೇ ಹೇಳ್ತಿರ್ಬೇಕಾದ್ರೆ, ಹೋಗಿ ನಾನು ಇನ್ನಿಗೆ ಹೇಳಿದ್ನಲ್ಲ ಹೋಗಿ ಇಲ್ಲಿಂದ ಫಸ್ಟು ಅಂತ ಹೇಳ್ಬಿಟ್ಟು ಮೀನನ್ನು ಬೈದ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ಅದಾದಮೇಲಿಂದ ಈ ಕಡೆ ರೋಹಿಣಿನೂ ಕೂಡ ರೂಮಿಂದ ಆಚೆ ಬಂದ್ಬಿಟ್ಟಿಂದ ನೋಡ್ದ ರೋಹಿಣಿ ಎಲ್ಲ ಆಗಿದ್ದು ನಿನ್ನಿಂದನೇ, ಅದಲ್ಲೂ ನಿಮ್ಮಿಬ್ಬರಿಂದನೇ ನನಗೆಲ್ಲ ಆಗಿದ್ದು. ಆವಾಗ ನಿಮ್ಮಿಂದ ಅವಳು ಕೂಡ ನನಗೆ ಮರ್ಯಾದೆ ಕೊಡದೇ ಇರೋ ಥರ ಆಗೋಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಕೂಡ ರೋಹಿಣಿಗೆ ಬೈತಾ ಇರ್ತಾರೆ. ಫಸ್ಟು ಅದೇನು ಮಾಡ್ತಿರೋ ಬಿಡ್ತೀರೋ ಅದು ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ನೀವು ಆ ದುಡ್ಡನ್ನ ತೊಗೊಂಡು ಬಂದು ಅವ್ರ ಮುಖದ ಮೇಲೆ ಎಸಿದ್ರೆ ಸರಿ, ಇಲ್ಲ ನನ್ನ ಕೈ ಕೊಟ್ಟರೆ ಸರಿ, ಇಲ್ಲ ಅಂದರೆ ನಿಮ್ಮ ಗ್ರಾಚಾರೆಲ್ಲ ನಾನೇ ಬಿಡಿಸ್ಬಿಡ್ತೀನಿ. ಯಾರಿಗೂ ನನ್ನ ಹತ್ರ ಮರ್ಯಾದೆನೇ ಇಲ್ಲ ಅನ್ನೋ ಥರ ಮಾಡಿಬಿಟ್ರೆ ಮನೆಯಲ್ಲಿ ನಿಮ್ಮಿಂದ ನನಗೆ ಒಂದು ಪೈಸಾ ಮರ್ಯಾದೆ ಇಲ್ದಿರೋ ಥರ ಆಗೋಯ್ತು. ಹಣೆ ಬರೀ ಯಾರು ನೋಡ್ತಾರೆ ಹೇಳೋ, ಅದೆಲ್ಲ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇವಾಗ ದುಡ್ಡು ಅಡ್ಜಸ್ಟ್ ಮಾಡೋದಕ್ಕೆ ಏನೇನು ಮಾಡಿದ್ದೀರಾ ಅಷ್ಟು ಹೇಳಿ, ಅದಷ್ಟು ಬೇಕಾದ್ರೆ ನಿಮ್ಮ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ಬಂದರೆ ಸರಿ ರೋಹಿಣಿ, ಇಲ್ಲ ಅಂತಂದರೆ ನಿಂಗೆ ನೋಡು ಹುಟ್ಟಿಲ್ಲ ಅಂತ ಹೇಳಿ ಅನ್ನಿಸ್ಬಿಡ್ತೀನಿ. ಯಾವ ಟೈಮಲ್ಲಿ ನಮ್ಮ ಮನೆಗೆ ಕಾಲಿಟ್ಟು ಯಾವ ಥರ ಬುದ್ಧಿ ಮಾಡಿದ್ರು ಏನೋ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಈ ಕಡೆ ತುಂಬ ಬಾಯಿಗೆ ಬಂದಾಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾಳೆ. ಈ ಕಡೆ ಶಾಂತಿನೂ ಕೂಡ ಇಲ್ಲ ಅತ್ತೆ ದುಡ್ಡನ್ನ ಅಡ್ಜಸ್ಟ್ ಮಾಡ್ತೀವಿ, ಹೇಗಾದರೂ ಮಾಡಿ ದುಡ್ಡು ತಂದು ಕೊಡ್ತೀವಿ ನಾವು ನಿಮಗೆ ಅಂತೇಳಿ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ತಂದು ಕೊಡೋದಲ್ಲ ತಂದು ಕೊಡ್ತೀವಿ ಅಂತಲೂ ಹೇಳೋದಲ್ಲ, ಮಾಡಲೇಬೇಕದು, ಮಾಡಿಲ್ಲ ಅಂದರೆ ನಿಮ್ಮ ಮನೇಲಿ 3 ಕಾಸು ಮರ್ಯಾದೆನೂ ಕೂಡ ನಿಮಗಿರಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಮ್ಮ ಅವಳು ತಂದು ಕೊಡ್ತೀನಿ ಅಂತ ಅಂದಲ್ಲ ಬಿಡಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಅವಳು ಪರವಾಗಿ ವಹಿಸ್ಕೊಂಡು ಮಾತಾಡಬೇಡ ಕಣ ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಮನೋಜನ್ನ ಶಾಂತಿ ಕರ್ಕೊಂಡು ಹೋದ್ಮೇಲಿಂದ ರೋಹಿಣಿ ಒಬ್ಬಳೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ಈ ಕಡೆ ಸೂರ್ಯನು ಕೂಡ ಈ ಮಾತನ್ನೆಲ್ಲನೂ ಕೂಡ ಅವನು ಕೂಡ ಕೇಳಿಸ್ಕೊತಾ ಇರ್ಬೇಕಾದ್ರೆ, ಸೂರ್ಯನು ಕೂಡ ನಿಂತ್ಕೊಂಡಿರ್ಬೇಕಾದ್ರೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಕೂಡ ಸೂರ್ಯ ನೋಡಿದ್ರು ಕೂಡ ಏನೋ ಮಾತಾಡ್ದು ಅವಳು ಕೂಡ ಹೊರಟೋಗ್ಬಿಡ್ತಾಳೆ ಅಲ್ಲಿಂದ. ಅಷ್ಟರಲ್ಲಿ ಈ ಕಡೆ ಸೂರ್ಯನು ಕೂಡ ಮೀನಾ ಬರೋದಕ್ಕೋಸ್ಕರ ಕಾಯ್ಕೊಂಡು ಅವನು ಕೂಡ ಹಾಡು ಹೇಳ್ಕೊಂಡು ಕೂತಿರ್ಬೇಕಾದ್ರೆ, ಅಷ್ಟರಲ್ಲಿ ಮೀನಾ ಕೂಡ ಹಾಲು ತೊಗೊಂಡು ಬಂದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಬಾ ಕೂತ್ಕೊ ಮೀನಾ ಅಂತೇಳಿ ಕೂರಿಸ್ಕೊಂಡು, ನಿನ್ನ ಪಾರ್ಟಿಗೆ ಇನ್ನೊಬ್ರು ಸದಸ್ಯರು ಹಾಡಾಗ್ತಿದ್ದಾರೆ ಕಣೆ ಅಂತೇಳಿ ಹೇಳ್ತಿರ್ತಾರೆ. ಏನು ಮಾತಾಡ್ತಿದ್ದೀರ ನೀವು ಅಂತೇಳಿ ಮೀನಾ ಕೇಳ್ತಿರ್ಬೇಕಾದ್ರು, ಅಂದರೆ ಈಗ ಸಕ್ಕರೆ ನಿನಗೆ ಈ ಮನೇಲಿ ನಿಂಗೆ ಒಬ್ಳಿಗೆ ಥರ ಜಾಸ್ತಿ ಬೈತಿದ್ದು, ಈಗ ಅದೇ ಲಿಸ್ಟ್ರಿಗೆ ಈಗ ಯಾರವಳು ಮೈಕಮ್ಮನು ಅಂದರೆ ಮಿಸ್ ಪೌಡ್ರಮ್ಮನು ಕೂಡ ಹಾಡಾಗಕ್ಕೆ ಸ್ಟಾರ್ಟ್ ಆಗಿದ್ದಾಳೆ ಅಂತೇಳಿ ಹೇಳ್ತಿರ್ತಾರೆ. ಹಂಗಂದ್ರೆ ಏನು ಅಂದರೆ ಅದೇ ಈಗ ಇವಳು ರೋಹಿಣಿ ಬಂದ್ಬಿಟ್ಟು ದುಡ್ಡು ಕೊಟ್ಟಿಲ್ವಲ್ಲ, ದುಡ್ಡು ಕದ್ಕೊಂಡು ಹೋಗಿದ್ದಾಳಲ್ಲ, ಹಂಗಾಗಿ ಅವಳಿಗೂ ಮರ್ಯಾದೆ ಇಲ್ಲ. ಅದಕ್ಕೆ ನಿನ್ನ ಜೊತೆ ಸೇರ್ಕೊಂಡು ಅವಳಿಗೂ ಕೂಡ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಅದಕ್ಕೆ ನಿನ್ನ ಲಿಸ್ಟಲ್ಲಿ ಅವಳು ಕೂಡ ಇದ್ದಾಳೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹಾಡ್ಕೊಂಡು ಆಗ್ತಿರ್ಬೇಕಾದ್ರೆ, ಅಯ್ಯೋ ಅತ್ತೆ ನನಗೆ ಒಂದಿನ ಬೈದಿಲ್ಲ ಅಂದರೆ ನನಗೇನೋ ಒಂಥರ ಅನಿಸ್ತದೆ, ಯಾಕೆ ಅತ್ತೆ ಏನೂ ಅಂತಿಲ್ಲ, ಏನಕ್ಕೆ ಏನಾಗಿದೆ ಅವರಿಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಫೀಲ್ ಮಾಡ್ತಿರ್ತೀನಿ. ಅವ್ರ ಹತ್ರ ನಾನು ಡೈಲಿ ಅನ್ಸ್ಕೊಂಡು ನನಗೇನೂ ಅನಿಸಲ್ಲ ಅಂತೇಳಿ ಈ ಕಡೆ ಮೀನಾ ಮಾತಾಡ್ತಿರ್ಬೇಕಾದ್ರೆ, ನೋಡಿದ್ರೆ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ನನ್ನ ಬಗ್ಗೆ ಹೆಂಗೆಲ್ಲ ಮಾತಾಡ್ತಾರೆ, ಎಲ್ಲ ಆಗಿದೆ ಈ ಗುಂಗ್ರಿಯಿಂದನೇ ಅಂತೇಳಿ ಈ ಕಡೆ ಶಾಂತಿ ಕೂಡ ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಆದರೆ ಮೀನವ್ರು ಹಾಗಲ್ಲ ರೀ, ಅವರಿಗೆ ಇದೆಲ್ಲ ಹೊಸದ್ದು, ಅವ್ರ ಪಾಪ ಅವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೇ ಅದೆಲ್ಲ ಏನಿಲ್ಲ ಕಣೆ, ಬೇಕು ಅಂತಲೇ ಮಾಡ್ತಿರೋದು ಅವಳಿಗೆಲ್ಲ ಗೊತ್ತಿಲ್ಲ ಅನ್ನೋ ಥರ ಏನಿಲ್ಲ, ಗೊತ್ತಿಲ್ಲದೇ ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡ್ತಾರೆ ಗಂಡ ಹೆಂಡತಿ ಸೇರ್ಕೊಂಡು. ಆಗಬೇಕಾಗಿದೆ ಬಿಡು, ನಿನ್ಗೆ ಎಷ್ಟು ಹಾಡ್ಕೊತಿದ್ರು ಇವಾಗ ಅವಳು ಅನುಭವಿಸ್ತಿದ್ದಾಳೆ ಅಲ್ವಾ ಅಂತ ಹೇಳ್ತಾರೆ. ಅದೇ ಏನೇ ಹೇಳೋ, ಆದರೆ ನಮ್ಮ ಮೈಕಮ್ಮಗೆ ಮಾತ್ರ ಯಾರೂ ಹೆದರ್ಕೊಳ್ಳಲ್ಲ ಈ ಮನೇಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸೂರ್ಯ ಕೂಡ. ಅತ್ತೆ ನಮ್ಮ ಯಾರಾದರೂ ನಿಮ್ಮಿಬ್ರಿಗಾದ್ರೂ ಎದುರಿಸ್ತಾರೆ, ಆದರೆ ಶ್ರುತಿಗೆ ಮಾತ್ರ ನಮ್ಮ ಸಕ್ಕರೆ ಮಾತ್ರ ಎದುರಿಸೋದೇ ಇಲ್ಲ, ಅವಳೇ ರಿಟರ್ನ್ ಹೇಳ್ತಾಳೆ ಅಲ್ವಾ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ರೀ ಹೌದು, ಆದರೆ ನಮ್ಮ ಶ್ರುತಿ ಮಾತ್ರ ಆಗಲ್ಲ, ಶ್ರುತಿ ಹತ್ರ ಯಾರೂ ಬಾಯಿ ಕೊಡೋದಕ್ಕಾಗಲ್ಲ, ಅವಳು ಇರೋದನ್ನ ಡೈರೆಕ್ಟಾಗಿ ಮುಕ್ಕೊಡ್ದಂಗೆ ಎಲ್ಲರಿಗೂ ಹೇಳ್ಬಿಡ್ತಾಳೆ. ಹಂಗಾಗಿ ಅತ್ತೆ ಅವಳ ವಿಷಯಕ್ಕೂ ಹೋಗೋದಿಲ್ಲ, ಅವಳ ಹತ್ರ ಮಾತಾಡೋದು ಇಲ್ಲ ಅಂತೇಳಿ ಈ ಕಡೆ ಮೀನಾ ಹೇಳ್ತಿರ್ಬೇಕಾದ್ರೆ, ಇವರಿಬ್ರು ನನ್ನ ಬಗ್ಗೆ ವಿಷಯ ಮಾತಾಡೋಂಗೆ ಆಯಿತು, ನನ್ನ ಬಗ್ಗೆ ಹಾಡ್ಕೊಳ್ಳೋ ಥರ ಆಗೋಯ್ತು ಎಲ್ಲಾನು ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ನೋಡಿದ್ರೆ ಇವರು 3 ಜನ ಸೇರ್ಕೊಂಡು ಏನಾದರೂ ಗುಂಪುಗಾರಿಕೆ ಮಾಡಿಬಿಟ್ಟು ನನ್ನನ್ನೇ ಬೇರೆ ಮಾಡಿಬಿಟ್ರೆ, ಯಪ್ಪ ದೇವ್ರಿ, ನಾನು ಸ್ವಲ್ಪ ಹುಷಾರಾಗಿರಬೇಕು, ಇದಕ್ಕೆಲ್ಲ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರುತಿನೂ ಈ ಕಡೆ ಶಾಂತಿನೂ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಇದ್ರ ಬಗ್ಗೆ. ಅಷ್ಟರಲ್ಲಿ ಈ ಕಡೆ ಮೀನೂ ಕೂಡ ಇದ್ದವಳು, ಅಲ್ಲ ರೀ ಇದಕ್ಕೆಲ್ಲ ಕಾರಣ ಆಗ್ತಿರೋದು ಏನು ಗೊತ್ತಾ, ದುಡ್ಡು ಒಂದು ಸಿಕ್ಕಿದ್ರೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವೇ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದೆ. ಅದು ಶ್ರೀನಿವಾಸ್ ಬಗ್ಗೆ ನೀವು ಹುಡ್ಕೋದಕ್ಕೆ ಅಂತ ಹೋದ್ರಲ್ಲ, ಏನಾಯಿತು ಅಂತ ಕೇಳಿದಾಗ, ನಾನು ಅವನ ಬಗ್ಗೆ ಹುಡುಕ್ತಾ ಇದ್ದೀನಿ, ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ, ಅದು ಅವ್ರ ಮನೆಗೆ ಹೋದಾಗ ಒಬ್ಬ ಆ್ಯಕ್ಟ್ರೆಸ್ ಅವ್ರ ಮನೆಗೆ ಹೋಗ್ತಾ ಇದ್ದ ಅಂತ ಹೇಳ್ಬಿಟ್ಟು ಯಾರೋ ಹೇಳಿದ್ರು. ಅವ್ನ ಮನೆಗೆ ಹೋಗ್ಬಿಟ್ಟು ನೀನು ನನಗೆ ಹೆಲ್ಪ್ ಮಾಡಬೇಕು, ಅವ್ನ ಮನೆಗೆ ಹೋಗ್ಬಿಟ್ಟು ಹೂ ಮಾರೋಳ ಥರ ಹೋಗಿ ಡೈಲಿ ಹೂ ಬೇಕಾ, ನಾನು ಡೈಲಿ ಹೂ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅವ್ರನ್ನ ಹೇಗೆ ಎತ್ತ ಅಂತ ವಿಚಾರಿಸ್ಕೊಂಬ ಅಂತೇಳಿ ಮೀನಿಂಗ್ ಹೇಳ್ತಿರ್ಬೇಕಂದ್ರೆ, ಅಯ್ಯೋ ನಾನು ಹೋಗ್ಬೇಕಂದ್ರೆ ನನ್ನ ಕೈಲಾಗ ನನಗೆ ಭಯ ಆಗುತ್ತೆ ಅಂತೇಳಿ ಹೇಳ್ತಿರ್ತಾಳೆ. ಅಯ್ಯೋ ನೀನು
ನೀನೇ ಇವಾಗ ಇರೋದು. ಯಾಕಂದ್ರೆ ನಾನು ಹೋದ್ರೆ ಸ್ವಲ್ಪ ಡೌಟ್ ಬರುತ್ತೆ, ನಾನು ಹಾಗೆ ಹಿಂಗೆ ರೂಡಾಗಿ ಮಾತಾಡ್ಬಿಟ್ರೆ ಆಮೇಲಿಂದ ಅವ್ರಿಗೆ ಡೌಟ್ ಬಂದುಬಿಡುತ್ತೆ. ಅದಕ್ಕೆ ಅದೆಲ್ಲ ಬೇಡ, ನೀನೇ ಆರಾಮಾಗಿ ಹೋಗಿ ಮಾತಾಡ್ಕೊಂಡು ಬಾ, ಏನು ಎತ್ತ ಅಂತ ಹೇಳಿ ಹೇಳ್ತಾನೆ. ಆಮೇಲೆ ಏನಿಂದ ಹೋದರೆ ಪ್ರಾಬ್ಲಮ್ ಆಯಿತು ಅಂತೇಳಿ ಮೀನಾ ಕೇಳ್ತಿರ್ಬೇಕಾದ್ರೆ, ನಿನ್ನ ಜೊತೆ ನಾನು ಇರಬೇಕಾದ್ರೆ ನಿನಗೇಂತಕ್ಕೆ ಪ್ರಾಬ್ಲಮ್ಮು, ನೀನು ಆರಾಮಾಗಿ ಹೋಗ್ಬಿಟ್ಟು ಬಾ, ಏನು ಎತ್ತಂತ ವಿಚಾರಿಸ್ಕೊಂಬ ಸಾಕು ಅಷ್ಟೇ, ಅದು ಆಮೇಲಿಂದ ಮುಂದಕ್ಕೆ ಪ್ಲ್ಯಾನ್ ಮಾಡೋಣ ಅಂತೇಳಿ ಅವ್ರು ಒಳ್ಳೆಯವರ ಏನ್ರಿ ಅಂತ ಕೇಳ್ತಿರ್ಬೇಕಾದ್ರೆ, ನೀನು ಹೋದ್ರೆ ತಾನೇ ಗೊತ್ತಾಗುತ್ತೆ ಅವ್ನು ಒಳ್ಳೆಯವನ ಕೆಟ್ಟವನು ಅಂತ ಹೇಳಿ, ಅದಕ್ಕೋಸ್ಕರ ಥರ ನೀನು ಕಳಿಸ್ತಿರೋದು. ಅವ್ನು ಹೋದ್ಮೇಲಿಂದ ಗೊತ್ತಾಗುತ್ತೆ, ನೀನು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿ ಹೋಗಿ ಮಾತಾಡ್ಕೊಂಡು ಬಾ. ಅದು ಏನು ಅಂದರೆ ಸಿಂಪಲಾಗಿ ಹೂ ಮಾರ್ತೀನಿ ನಾನು ಡೈಲಿ, ಹೂ ನಿಮ್ಮ ಮನೆಗೆ ತೊಗೊಂಡ್ಬಂದು ಕೊಡಬೇಕಾ ಅಂತ ಕೇಳು. ಹ್ಞೂ ಅಂದರೆ ಹಂಗೆ ಮಾತಾಡು, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆದಷ್ಟು ಬೇಗ ಅದು ದುಡ್ಡು ತೊಗೊಂಡೋಗಿದ್ದೀನಲ್ಲ ನನ್ನ ಮಗನ ಹಿಡಿದ್ಬಿಟ್ಟು ದುಡ್ಡು ಇಸ್ಕೋಬೇಕು ಫಸ್ಟು, ಅದೇ ಪ್ಲ್ಯಾನ್ ಇರೋದು ಅಂತ ಹೇಳಿ ಹೇಳ್ತಿರ್ತಾನೆ. ಸರಿ ಹಾಲು ಕುಡಿತೀಯ ನೀನು ಅಂತ ಹೇಳಿ ಸೂರ್ಯ ಕೇಳ್ತಿರ್ಬೇಕು. ಇಲ್ಲ ನನಗೆ ಬೇಡ ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳಿದಾಗ, ಅಯ್ಯೋ ಎಂಜಿಲಾಗಿದೆ ರೀ ಅಂತ ಹೇಳಿ ಇಬ್ಬರು ಕೂಡ ಖುಷಿಯಿಂದ ಇರಬೇಕಾದ್ರೆ ಈ ಕಡೆ ರೂಮಲ್ಲಿ ಶ್ರುತಿ, ಈ ಕಡೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅಬ್ಬಾ ಇವಾಗ ಫರ್ನಿಚರ್ ಅಂಗಡಿನ ಶೋರೂಮು ಕೂಡ ನನ್ನ ಪಾಲಾಗಿಲ್ಲ, ಅದನ್ನು ಕೂಡ ಕಿತ್ಕೊಂಡ್ಬಿಟ್ರಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ, ಶೋರೂಮು ಇಲ್ಲ, ಈ ಕಡೆ ದುಡ್ಡು ಇಲ್ಲ, ಮನೆಯೂ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಇನ್ನೇನು ಮತ್ತೆ ನೀವು ಹಿಂಗಿದ್ರೆ ದಡ್ಡನ ಥರ ಹಿಂಗಿದ್ರೆ ಎಲ್ಲರೂ ಕೂಡ ಕಿತ್ಕೊಂಡೇ ಕಳಿಸ್ತಾರೆ ನಿಮಗೆ ಅಂತ ಹೇಳಿ ಹೇಳ್ತಿದ್ದೆ. ಅಯ್ಯೋ ರೋಹಿಣಿ, ನಾನೆಲ್ಲಿ ದಡ್ಡನ ಥರ ಇದ್ದೀನಿ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ, ಇನ್ನೇನು ರೀ ಶೋರೂಮ್ ಕಿತ್ಕೊಳ್ಳೋ ತನಕ ಸುಮ್ಮನೆ ಇದ್ಬಿಟ್ಟು ಈಗ ಎಲ್ಲನೂ ಕಿತ್ಕೊಂಡಾದ್ಮೇಲಿಂದ ಕಿತ್ಕೊಂಡ್ಬಿಟ್ರು ಅಂತ ಅಂದರೆ ಏನು ಪ್ರಯೋಜನ ಹೇಳಿ ಅಂತೇಳಿ ಹೇಳ್ತಾ ಇರ್ತಾಳೆ. ಹೇಳಿ ಎಲ್ಲ ತಪ್ಪು ನಾನೇ ಮಾಡಿದ್ದು, ನನ್ನಿಂದನೇ ಆಗಿದ್ದು ಅಂತ ಹೇಳಿ ಅದನ್ನು ಯಾಕೆ ಬಿಟ್ಟಿದ್ದೀರಾ ಅಂತೇಳಿ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಅಲ್ಲ ಮನೆ ತೊಗೋಬೇಕು ಅನ್ನೋ ವಿಷಯದಲ್ಲಿ ನೀವು ಅಷ್ಟೊಂದು ಅರ್ಜೆಂಟ್ ಮಾಡಿದ್ರಲ್ಲ, ಅಲ್ಲ ಅವತ್ತು ಗುಪ್ತಾ ಸರ್ ಬಂದುಬಿಟ್ಟು ಹೇಳಿದ್ರು ಗೊತ್ತಾ, ನೀವು ಇವಾಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಇಷ್ಟೊಂದೆಲ್ಲ ಅರ್ಜೆಂಟ್ ಮಾಡ್ಕೋಬೇಡಿ, ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆದಮೇಲಿಂದ ನೀವು ಇದನ್ನೆಲ್ಲ ತೊಗೋಬೇಕಿತ್ತು, ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಅದೇ ಸರಿ ಅಂತ ಅನ್ನಿಸ್ತಿದೆ ಅಂತೇಳಿ ಈ ಕಡೆ ಮನಸ್ಸಿಗೆ ಹೇಳ್ತಿರ್ಬೇಕಾದ್ರೆ, ನನಗೂ ಅವ್ರು ಹೇಳಿದ್ದು ಅದನ್ನೇ ಅಂತ ಅನ್ನಿಸ್ತು ಅಂತ ಹೇಳ್ತಾರೆ. ಯಾಕೆ ನೀನು ಕೂಡ ಆಸೆ ಪಟ್ಟಿರ್ತಾನೆ, ನೀನಂತಾನೆ ಆಸೆ ಪಟ್ಟಿದ್ದು ಅಂತ ಹೇಳ್ತಿರ್ಬೇಕಾದ್ರೆ, ಅದನ್ನು ನಂದೇ ತಪ್ಪು ಅಂತ ಹೇಳಿ ನಾನು ಒಬ್ಬಳೇ ಆಸೆ ಪಟ್ಟನ, ಯಾಕೆ ನೀವು ಆಸೆ ಪಟ್ಟಿಲ್ವಾ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಕ್ವಶನ್ ಮಾಡಿ ಕೇಳ್ತಾ ಇರ್ತಾಳೆ. ನಾನು ಆಸೆ ಪಟ್ಟೆ ಇಲ್ಲ ಅಂತ ಅಲ್ಲ, ಬಟ್ ನೀನು ತಾನೇ ಅಷ್ಟು ಆಸೆಪಟ್ಟು ಇಲ್ಲ ಮನೆ ತೊಗೊಳ್ಳೇಬೇಕು ಅಂತ ಮಾಡಿದ್ದು. ಅಷ್ಟೇ ಅಲ್ಲದೆ ಅವತ್ತು ನಾವು ಅಗ್ರಿಮೆಂಟ್ ಸೈನ್ ಮಾಡಿಸ್ಬೇಕೆ ಅಂತ ದೇವಸ್ಥಾನಕ್ಕೆ ಹೋದಾಗ ಅವತ್ತು ಅಭಿಷೇಕನ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಬಂದು ಹೇಳಿದ್ಲು. ಅದನ್ನು ಕೂಡ ಕೇಳಿಸ್ಕೊಳ್ತೇನೆ ನೀನು, ಇಲ್ಲ ಅವ್ರು ಹೇಳಿದೆಲ್ಲ ಹೊಟ್ಟೆವ್ರಿಗೋಸ್ಕರ ಹಿಂಗೆಲ್ಲ ಹೇಳ್ತಿರೋದು, ಅದೆಲ್ಲ ಮಾತು ಕೇಳೋದಕ್ಕೆ ಹೋಗ್ಬೇಡಿ, ನೀವು ಆರಾಮಾಗಿ ಸೈನ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ತಲೆ ಕೆಡಿಸಿ ಸೈನ್ ಮಾಡಿಸಿದ್ದು ನೀನೇ ತಾನೆ ಅಂತ ಮನೋಜ್ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಇರೋದನ್ನ ನಾನು ನಿಜ ಹೇಳ್ದೆ ರೀ, ಅವಳು ಬೇಕು ಅಂತಲೇ ಈಗಲೂ ಅವಳಿಗೆ ಹೊಟ್ಟೆ ಉರಿ, ಅದಕ್ಕೋಸ್ಕರ ಆ ಥರ ಎಲ್ಲ ಇದು ಮಾಡ್ತಿರೋದು ಅಂತೇಳಿ ಹೇಳ್ತಾ ಇರ್ತಾರೆ. ಅಲ್ಲ ಅವಳು ಹೇಳಿದ್ಲು ಅಂತ ನನಗೆ ಆಯ್ತಲ್ಲ, ನನ್ನ ಮನಸ್ಸಿಗೂ ಯಾಕೋ ಅವತ್ತು ತಡ್ಪಡಿಸ್ತಿತ್ತು, ಇದು ಮಾಡ್ತಿರೋದು ಸರಿಯಲ್ಲ ಅಂತ ಹೇಳ್ತೆ, ಅದಕ್ಕೆ ನೀನು ಫೋರ್ಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಸೈನ್ ಮಾಡಿದ್ದು ಅಷ್ಟೇ ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಿರ್ಬೇಕಂದ್ರೆ, ಎಲ್ಲ ತಪ್ಪು ನಂದೇ ಅಲ್ವಾ, ನೀವೇನು ತಪ್ಪೇ ಮಾಡಲಿಲ್ಲ ಅಲ್ವಾ, ಇಷ್ಟೆಲ್ಲ ಮಾಡೋದಕ್ಕೆ ಮುಂಚೆ ನೀವೇನು ಮಾಡ್ತಿದ್ರಿ, ನೀವು ಅದು ಅವಾಗ ಹೇಳ್ಬೇಕಿತ್ತು ಎಲ್ಲನೂ, ಈಗ ಬಂದರೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ಅದಕ್ಕೇ ಈಗ ಏನು ಮಾಡಬೇಕು ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಅಂತ ಕೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಏನು ಮಾಡೋದು ಅಂತ ಈ ಕಡೆ ಮನೋಜ್ ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ, ರೋಹಿಣಿ ಒಂದು ಕೆಲಸ ಮಾಡೋ, ನಿಮ್ಮ ಅಪ್ಪನಿಗೆ ಹೋಗಿ ಕೇಳೋ ದುಡ್ಡನ್ನ ಅಂತ ಕೇಳ್ತಿರ್ಬೇಕಾದ್ರೆ, ರೀ ನಿಮಗೇನು ತಲೆ ಕೆಟ್ಟಿದ್ದೆ, ಅಟ್ಲೀಸ್ಟ್ ನಮಗೆ ಕೇಳೋದಕ್ಕಾದ್ರೂ ನಿಮ್ಗೆ ಮನಸ್ಸದು ಬರಲ್ವಾ, ನಮ್ಮಪ್ಪ ಏನು ಅಂದ್ಕೋಬೇಕು ಹೇಳೋ, ಅವ್ರು ಆಲ್ರೆಡಿ ಜೈಲಲ್ಲಿದ್ದಾರೆ, ಆ ಜೈಲಲ್ಲಿ ಏನು ಬ್ಯಾಂಕ್ ನಡೆಸ್ತಾ ಇದ್ದಾರೆ, ಹೇಳಿಲ್ಲ ಅಂದ್ರೆ ಡ್ರಗ್ ಏನಾದರೂ ಮಾಡ್ತಿದ್ದಾರೆ, ಡ್ರಗ್ ಮಾಫಿಯಾ ಏನಾದರೂ ಮಾಡ್ತಿದ್ದಾರೆ, ಏನೂ ಇಲ್ಲ ಅಂಥದ್ದೆಲ್ಲ ನಾನು ಇಷ್ಟು ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಾಗ್ಲತ್ರ ಹೋಗಿ ನಿಂತ್ಕೊಂಡ್ರೆ ಅವ್ರು ಏನು ಅಂದ್ಕೋಬೇಕು ಹೇಳಿ ನನ್ನ ಬಗ್ಗೆ, ಎಲ್ಲ ಗೊತ್ತಿದ್ದು ಈ ಥರ ಎಲ್ಲ ಮಾತಾಡ್ತಿರಲ್ಲ, ನೀನು ನಮ್ಮ ಅಮ್ಮನ ಜೊತೆ ಯಾವಾಗ ನೋಡಿದ್ರು ದುಡ್ಡು ಅಂತ ಸಾಯ್ತಿರಲ್ಲ ಇಬ್ಬರು ಸೇರ್ಕೊಂಡು, ನನಗೊಂದು ಜೀವನ ತಿಂತೀರ ನೀವಿಬ್ಬರು ಅಂತ ಹೇಳಿ ಕಡೆ ರೋಹಿಣಿ ಕೂಡ ಮನೋಜಿಗೆ ಹೇಳ್ತಿರ್ತಾರೆ. ಏನು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ಮನೋಜ್ ಕೇಳ್ತಕ್ಕ, ಇನ್ನೇನು ನಾನು ಎಲ್ಲಿಂದ ದುಡ್ಡು ತಗೋ, ಫಸ್ಟ್ ದುಡ್ಡನ್ನ ಹೇಗೆ ಅರೇಂಜ್ ಮಾಡಬೇಕು ಅಂತ ನೋಡಿ, ಅದು ಬಿಟ್ಟು ನಮ್ಮ ಅಪ್ಪನ ಹತ್ರ ನಾನು ದುಡ್ಡು ತಗೋ ಅಂತ ಅಂದರೆ ಹಂಗೆ ಬಂದರೆ ಅವರಿಗೆ ಡೌಟ್ ಬರುತ್ತೆ, ಆಮೇಲೆ ಲಾಸ್ಟ್ ನಮಗೆ ಆಸ್ತಿ ಅಂತ ಏನೂ ಸಿಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೆದರಿಸ್ತಾ ಇರ್ತಾಳೆ. ರೋಹಿಣಿ ಎದುರಿಸೋದು ನೋಡ್ಬಿಟ್ಟು, ಮತ್ತು ಏನು ಮಾಡೋದು ಹೇಳು ರೋಹಿಣಿ, ನನಗೆ ಹೆಂಗೆ ಅರೇಂಜ್ ಮಾಡೋಕ್ಕಾಗುತ್ತೆ ಹೇಳು ಅಂತ ಕೇಳಿದಾಗ, ಫಸ್ಟು ಅರೇಂಜ್ ಮಾಡಬೇಕು ಅಂತ ಅಂದರೆ ಫಸ್ಟು ನಾವು ಅವನಿಗೆ ದುಡ್ಡು ತೊಗೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋದ್ನಲ್ಲ, ಅವನು ಎಲ್ಲಿದ್ದಾನೆ ಅಂತ ಫಸ್ಟ್ ಕಂಡಿಡಬೇಕು, ಅದು ಕಂಡಿಡಿದ ಮೇಲಿಂದ ಅವನ ಹತ್ರ ದುಡ್ಡು ವಸೂಲಿ ಮಾಡ್ಕೋಬೇಕು ನಾವು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟು ದುಡ್ಡು ನಿಮ್ಮ ಅಪ್ಪನ ಕೈಲಿ ಹೋಗಿ ಕೊಡ್ಬೇಕು ನಾವು ಅಂತ ಹೇಳಿ ಕಡೆ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ಅಷ್ಟು ದುಡ್ಡು ಯಾಕೆ ನಾವು ಅಪ್ಪನಿಗೆ ಹೋಗಿ ಕೊಡಬೇಕು, ನಾವು ಅಷ್ಟೊಂದು ದುಡ್ಡು ಕೊಡೋದು ಬೇಡ, ಅವಳು ಎಷ್ಟು ನಾನು ದುಡ್ಡು ಇಸ್ಕೊಂಡಿದ್ದೆ ಅಷ್ಟು ದುಡ್ಡು ಕೊಡೋಣ, ಫಸ್ಟ್ ಆಫ್ ಆಲ್ ನಾನು ಆರ್ಡ್ರ್ ತೊಗೊತೀನಿ ಅಂತ ಹೇಳ್ಬಿಟ್ಟು ಐಟಮ್ಸ್ ಆರ್ಡ್ರ್ ತೊಗೊತೀನಿ ಅಂದರೆ ಮುಂಚೆನೇ ಅಡ್ವಾನ್ಸ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಅಂತಂದರೆ ಎಲ್ಲ ದುಡ್ಡು ಕೊಟ್ಬಿಟ್ರೆ ಆಮೇಲೆ ನಮಗೇನು ಇರಲ್ಲ, ಆಮೇಲಿಂದ ಬಿಸ್ನೆಸ್ ಇನ್ನೂ ಲಾಸ್ ಆಗುತ್ತೆ, ಶೋರೂಮ್ ನಮ್ಮ ಕೈ ಬಿಟ್ಟು ಹೋದಂಗೆ ಅಂತ ಹೇಳಿ ಕಡೆ ಮನೋಜ್ ಕೂಡ ಹೇಳ್ತಾ ಇರ್ತಾರೆ. ಇಷ್ಟೆಲ್ಲ ಹೌದಾ, ಇಷ್ಟೆಲ್ಲ ಆಗಬಾರ್ದಂದ್ರೆ ತಾಳ್ಮೆಯಿಂದ ಅವ್ನಿಗೆ ಕಿಡ್ನಾಪ್ ಮಾಡಿರೋದನ್ನ ಫಸ್ಟು ಹುಡುಕಿ ಆಯಿತಾ, ಅದು ಬಿಟ್ಟು ಸುಮ್ಮನೆ ಕೂತ್ಕೊಂಡು ಏನು ಮಾಡಲಿ ಅಂತಂದರೆ ಅದಾಗೆ ಏನೂ ಬರಲ್ಲ, ಎಲ್ಲಿ ಕಳ್ಕೊಂಡಿದ್ರೆ ಅಲ್ಲೇ ಫಸ್ಟ್ ಹೋಗಿ ಹುಡುಕಬೇಕು ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹೇಳಿದಾಗ, ಮನೋಜ್ ಕೂಡ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತಾನೆ, ಎಲ್ಲಿ ಕಳ್ಕೊಂಡಿದ್ದೀನಿ ಅಂತ ಮನೋಜ್ ಕೂಡ ತರಲೆ ಥರ ಅವನಿಗೆ ಪ್ರಶ್ನೆ ಕೇಳ್ಕೊಂಡಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ
ಆ್ಯಕ್ಟ್ರೆಸ್ ಮನೆಗೆ ಅಂತ ಹೇಳ್ಬಿಟ್ಟು ಒಬ್ಬರು ಬಂದಾಗ ಸರಿ ಆಯಿತು ನಮ್ಮ ಮನೇಲಿ ಮದುವೆ ನಡೀತಿದೆ ಏನಾದರೂ ಬೇಕು ಅಂತಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ನಿಮ್ಮ ವಿಸಿಟಿಂಗ್ ಕಾರ್ಡನ್ನ ನಮ್ಮ ಅಸಿಸ್ಟೆಂಟ್ ಹತ್ರ ಕೊಟ್ಬಿಟ್ಟು ಹೋಗಿ ಅಂತ ಅವನು ಕೂಡ ಯಾರ ಹತ್ರನೂ ಮಾತಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ವಿಶಾಲಾಕ್ಷಿನೂ ಕೂಡ ಎಂಟ್ರಿ ಆಗ್ತಾಳೆ. ಈಗ ಹೀರೋ ಮನೆಗೆ ಅವಳು ಕೂಡ ತುಂಬ ಸ್ಪಾಶಿಗೆ ಎಂಟ್ರಿ ಆದಮೇಲಿಂದ ಅವಳು ಕೂಡ ಅಸಿಸ್ಟೆಂಟ್ ಹತ್ರ ಹೋಗಿ ಕೇಳ್ತಾಳೆ, ಇಲ್ಲಿ ಹೀರೋ ಎಲ್ಲಿ ಸಿಗ್ತಾರೆ ಅಂತ ಕೇಳಿದಾಗ ಅವ್ರು ಮೇಲಿದ್ದಾರೆ ಬನ್ನಿ ಅಂತ ಹೇಳ್ತಾರೆ. ಕರ್ಕೊಂಡು ಹೋದಾಗ ಅವಳು ಕೂಡ ಹೇಳ್ತಾಳೆ, ನೋಡಿ ಸರ್ ನಿಮ್ಮ ಮನೇಲಿ ಒಂದು ಮದುವೆ ಪ್ರೋಗ್ರಾಮ್ ಇದೆ ಅಂತ ನನಗೆ ಗೊತ್ತಾಯಿತು. ಈ ಏರಿಯಾದ ಪ್ರತಿಯೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ನಾನೇ ಮಾಡೋದು, ಹಾಗಾಗಿ ಡೆಕೋರೇಷನ್ಸ್ ಪ್ರತಿಯೊಂದು ನಾನು ಮಾಡ್ತೀನಿ. ಹೂ ಲೋಕನೇ ನಿಮ್ಮ ಮನೇಲಿ ಇಲ್ದಿರೋ ಥರ ಆಗಬೇಕು, ಆ ಥರ ಡೆಕೋರೇಷನ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತೇನೆ. ನಿಮಗೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾ, ನಿಮಗೇನಾದರೂ ಮಾಡಿಸ್ಬೇಕು ಅಂತ ಅಂದರೆ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ, ನನಗೆ ಆರ್ಡರ್ ಕೊಡಿ ಅಂತ ಹೇಳ್ಬಿಟ್ಟು ಈ ಕಡೆ ವಿಶಾಲಾಕ್ಷಿ ಕೇಳ್ತಿರ್ಬೇಕಾದ್ರು, ಓಹ್ ಹೌದಾ, ಈಗ ಸದ್ಯಕ್ಕೆ ನನಗೆ ಅಷ್ಟೊಂದೆಲ್ಲ ಇದಿಲ್ಲ, ಬಟ್ ಇವಾಗ ದುಡ್ಡಿನ ವ್ಯವಹಾರ ಅಷ್ಟೇ ನಾನು ನೋಡ್ಕೊತಿರೋದು. ಏನೇ ಇದ್ರೂ ಡೆಕೋರೇಷನ್ಸ್ ಅದು ಇದು ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮ ಮಿಸ್ಸಸ್ ಮಾಡ್ತಾರೆ, ಅದನ್ನು ನಮ್ಮ ಮನೆಯವ್ರು ಮಾಡ್ತಾರೆ, ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸದ್ಯಕ್ಕೆ ನಿಮ್ಮ ವಿಸಿಟಿಂಗ್ ಕಾರ್ಡನ್ನ ನಮ್ಮ ಅಸಿಸ್ಟೆಂಟ್ ಹತ್ರ ಕೊಟ್ಬಿಟ್ಟು ಹೋಗಿ, ನಾನು ನಿಮಗೆ ಬೇಕು ಅಂತಂದರೆ ನಿಮ್ಮ ಕಾಲ್ಗೆ ಕಾಲ್ ಮಾಡಿಸ್ತೀನಿ ನಿಮಗೆ ಅಂತ ಹೇಳಿ ಅವನು ಹೇಳಿದಾಗ, ಹೌದಾ ಸರ್ ಸರಿ ಆಯಿತು, ಅಸಿಸ್ಟೆಂಟ್ ಹತ್ರ ನಿಮ್ಮ ಕಾರ್ಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಾರ್ಡ್ ಕೊಡ್ತೀನಿ ವಿಸಿಟಿಂಗ್ ಕಾರ್ಡು ಅಂತ ಹೇಳ್ಬಿಟ್ಟು ಈ ಕಡೆ ವಿಶಾಲಾಕ್ಷಿನೂ ಮಾತಾಡ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನನಗೆ ಕೊಡೋದನ್ನು ಮಿಸ್ ಮಾಡ್ಕೋಬೇಡಿ ಸರ್, ತುಂಬ ಚೆನ್ನಾಗಿ ತುಂಬ ನೀವು ಅಂದ್ಕೊಂಡಂಗೆ ತುಂಬ ಈಸಿಯಾಗಿ ಎಲ್ಲನೂ ಕೂಡ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ವಿಶಾಲಾಕ್ಷಿನೂ ಕೂಡ ಹೇಳ್ತಾ ಇರ್ತಾಳೆ. ನೀವು ಬೇಜಾರು ಮಾಡ್ಕೊಳ್ದೆ ಒಂದು ಮಾತು ಕೇಳಲ್ಲ, ನಿಮ್ಮದು ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ, ಯಾಕಂದರೆ ನಮ್ಮ ಮನೆಯವರೆಲ್ಲ ಪ್ರತಿಯೊಬ್ಬರು ನಿಮ್ಮ ಆ್ಯಕ್ಟಿಂಗ್ ನೋಡಿ ಫಿದಾ ಆಗಿಬಿಟ್ಟಿದ್ದಾರೆ, ಹಾಗಾಗಿ ನಿಮಗೆ ಡಿಸ್ಕೌಂಟಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಲ್ಲಿ ನಾನು ಮಾಡಿಕೊಡ್ತೀನಿ, ಅದೇ ಬೇಡ ಅಂತ ಮಾತ್ರ ಹೇಳೋದಕ್ಕೆ ಹೋಗ್ಬೇಡಿ ಆಯಿತಾ ಅಂತ ಹೇಳ್ಬಿಟ್ಟು ಅವಳು ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ತಿರ್ಬೇಕಾದ್ರೆ, ಸರಿ ಹಾಗೇನಿಲ್ಲ, ನಾನು ನಿಮ್ಗೆ ಬೇಕು ಅಂತಾರೆ ನಿಮಗೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ತೀನಿ, ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ನಿಮಗೆ ಹೇಳ್ತೀನಿ ಅಂತ ಹೇಳ್ತೀನಿ. ಸರಿ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿನೂ ಕೂಡ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಅಸಿಸ್ಟೆಂಟ್ ಹತ್ರ ಕೆಳಗಡೆ ಹೋಗ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಮೀನಾ ಕೂಡ ಅವಳ ಮುಂದೆನೇ ಎಂಟ್ರಿ ಆಗ್ತಾರೆ. ಮೀನಾ ಕೂಡ ಅದೇ ಮನೆಗೇ ಅವಳು ಕೂಡ ಹೂ ಕೇಳೋಕ್ಕೆ ಅಂತ ಹೇಳಿ ಬಂದಿರ್ತಾಳೆ. ವಿಶಾಲಾಕ್ಷಿನೂ ಕೂಡ ಗುರಾಯಿಸ್ಕೊಂಡು ನೋಡ್ತಾನೆ ಇರ್ತಾಳೆ. ಈ ಕಡೆ ಮೀನೂ ಕೂಡ ಇವಳಕ್ಕೆ ಇಲ್ಲಿಗೆ ಬಂದಿದ್ದಾಳೆ, ನಾನು ಹೋಗಿದ್ದ ಕಡೆ ಎಲ್ಲ ಇವಳೇ ಬರ್ತಿದ್ದಾಳೆ, ಎಷ್ಟು ಇರಬೇಕು ಇವಳಿಗೆ ಅಂತ ಹೇಳಿ ಅವಳು ಕೂಡ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಆದರೆ ಇಬ್ಬರಿಗೂ ಒಬ್ರೊಬ್ರು ಮಾತುಕತೆ ಆಗಲ್ಲ. ಮೀನಾ ಅವಳನ್ನ ಮಾತಾಡ್ತಾನೆ ಸೀದಾ ಡೈರೆಕ್ಟಾಗಿ ಮನೆ ಒಳಗಡೆ ಹೋಗ್ಬಿಟ್ಟು ಹೀರೋಗೆ ಮಾತಾಡ್ತಾರೆ. ಆಯ್ತು ಸರ್, ನಾನು ಹೂ ಮಾರೋವಳು ಮೀನಾ ಅಂತ ಹೇಳ್ಬಿಟ್ಟು ಸುಮಾರು ವರ್ಷದಿಂದ ನಾನು ಹೂ ಮಾರ್ಕೊಂಡೆ ಬಂದಿದ್ದೇನೆ, ನಿಮಗೇನಾದರೂ ಹೂ ಬೇಕಾ, ಮನೆಗೆ ಏನಾದರೂ ಹೂ ತಂದುಕೊಡ್ಬೇಕು ಅಂತಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದಾಗ, ಹೌದಾ ನೀವು ಹೂ ಮಾರೋರು, ಹಾಗಿದ್ರೆ ಸರಿ ಒಂದು ಕೆಲಸ ಮಾಡಿ, ನಾಳೆ ಇವತ್ತೇನು ಬೇಡ ನಾಳೆಯಿಂದ ನನಗೆ ಹೂನ ಮನೆಗೆ ತಂದುಕೊಡಿ ಅಂತ ಹೇಳಿ ಹೇಳ್ತಿರ್ತಾರೆ. ಹೌದಾ, ಯಾವ ಥರ ಹೂ ಬೇಕು ಸರ್ ನಿಮಗೆ ಅಂತ ಹೇಳಿ ಅವಳು ಕೇಳ್ತಿರ್ಬೇಕಾದ್ರೆ, ನಿಮ್ಮ ಹತ್ರ ಯಾವ ಥರ ಇದೆ ಅಂತ ಹೇಳಿ ಕೇಳ್ತಿರ್ತಾನೆ. ಅವಳು ಕೂಡ ಎಲ್ಲನೂ ಹೇಳ್ತಾರೆ. ಶಿವನಿಗೆ ಬಿಲ್ಪತ್ರೆ ಹಾಗೂ ರಾಘವೇಂದ್ರ ಸ್ವಾಮಿಗೆ ಮಲ್ಲಿಗೆ, ಇದು ಕನಕಾಂಬರ ಹಾಗೂ ಲಕ್ಷ್ಮಿಗೆ ಮಲ್ಲಿಗೆ ಹೂವು, ಪ್ರತಿಯೊಂದು ಹೂವು ನನ್ನ ಹತ್ರ ಸಿಗುತ್ತೆ, ನಿಮಗೆ ಯಾವ ಥರದ್ದು ಯಾವ ದಿನಕ್ಕೆ ಏನೇನು ಬೇಕು ಅಂತ ನನಗೆ ಹೇಳಿದ್ರೆ ನಾನು ಅದೇ ಥರದ್ದೆಲ್ಲ ಹೂನ ನಿಮಗೆ ತಂದುಕೊಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಹಾಗಿದ್ರೆ ಸರಿ ಆಯಿತು, ನಾಳೆಯಿಂದ ನೀವು ನನಗೆ ತಂದುಕೊಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಸರ್ ಅಂತ ಹೇಳ್ಬಿಟ್ಟು ನಂದು ಇದು ವಿಸಿಟಿಂಗ್ ಕಾರ್ಡು, ಏನಾದರೂ ಕಾಂಟ್ಯಾಕ್ಟ್ ಬೇಕು ಅಂತಂದರೆ ನನ್ನ ನಂಬರ್ ಇದ್ದರೆ ಪ್ಲೀಸ್ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತೇಳಿ ಅವನು ಕೂಡ ಒಪ್ಕೊತಾರೆ. ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಮನೆಯಿಂದ ಆಚೆ, ಅಷ್ಟರಲ್ಲಿ ಈ ಕಡೆ ವಿಶಾಲಾಕ್ಷಿನೂ ಕೂಡ ಅವಳಿಗೆ ಕೈ ಅಡ್ಡ ಹಾಕ್ಬಿಟ್ಟು ಮೀನಿಗೆ ತಡಿತಾಳೆ, ಹೋಗಬೇಡ ನೀನು ಇಲ್ಲಿ ನಿಂತ್ಕೊ ಒಂದು ನಿಮಿಷ ಅಂತೇಳಿ ತಡಿತಾ ಇರ್ಬೇಕಾದ್ರೆ ಮೀನು ಕೂಡ ಗುರಾಯಿಸ್ಕೊಂಡು ಏನಕ್ಕೆ ಇರ್ಬೋದು ಅಂತ ಹೇಳ್ಬಿಟ್ಟು ಅವಳು ಕೂಡ ನಿಂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ವಿಶಾಲಾಕ್ಷಿ ಎಲ್ಲ ವಿಷಯನೂ ಹೇಳ್ತಿರ್ತಾಳೆ. ನೋಡು, ಈ ಸೆಲೆಬ್ರೇಷನ್ಸ್ ಅವ್ರ ಮನೇಲಿ ಮದುವೆ ನಡೀತಿದ್ದೆ, ಹಾಗಾಗಿ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಡೆಕೋರೇಷನ್ಸ್ಗೆಲ್ಲ ನನಗೆ ಹೇಳ್ತಿದ್ದಾರೆ, ಅದನ್ನೇನಾದರೂ ಕಿತ್ಕೊಳ್ಳೋಕೆ ನೀನು ಪ್ರಯತ್ನ ಪಟ್ಟ ಅಂತ ಅಂದರೆ ಗೊತ್ತಾಯಿತು ಅಂದರೆ ಸರಿ ಇರಲ್ಲ ನೋಡ್ಕೊ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಕಸ್ಮಾತ್ ನೀನೇನಾದರೂ ಅದನ್ನು ಕಿತ್ಕೊಳ್ಳೋಕೆ ನೋಡಿದ್ರೆ ತಲೆಗಳು ಉಳ್ಳೋಗ್ತವೆ ಅಂತ ಹೇಳಿದಾಗ ಈ ಕಡೆ ಗಾಬರಿ ಆಗಿಬಿಡ್ತಾಳೆ. ಈ ಕಡೆ ಮೀನೂ ಕೂಡ ಗಾಬರಿ ಆದಮೇಲೆ ಏನು ಮಾತಾಡಬೇಕಂತ ಗೊತ್ತಾಗ್ದೇನೆ ಅವಳು ಏನೂ ಮಾತಾಡ್ದೆ ಮತ್ತೆ ಮನೆಗೆ ಹೋಗ್ತಾಳೆ ರಿಟರ್ನಾಗೆ. ಯಾಕಕ್ಕ ಅವಳು ಮನೆಗೆ ಹೋದ್ಲು ಅಂತ ಕೇಳಿದಾಗ, ಮತ್ತೆ ಡೆಕೋರೇಷನ್ಸ್ಗೆ ನಮಗೆ ಬೇಕು ಅಂತ ಹೇಳಿದ್ದಕ್ಕೆ ಮತ್ತೇನಾದರೂ ಮನೆಗೆ ಹೋಗ್ಬಿಟ್ಲ ಇವಳು ಅಂತ ಹೇಳಿ ಕರ್ಕೊಂಬಂದ್ಬಿಟ್ಟು ಇರೋ ಅವಳು ಬರ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಮತ್ತೆ ಮೀನಾ ಮತ್ತೆ ರಿಟರ್ನ್ ಬರ್ತಾಳೆ. ಥ್ಯಾಂಕ್ ಯು, ನೀವು ನನಗೆ ಹೇಳಿದ್ಲಿ, ನಿಮ್ಮಿಂದಲೇ ನನಗೆ ವಿಷಯ ಗೊತ್ತಾಗಿದೆ, ಮನೇಲಿ ಮದುವೆ ನಡೀತಿದೆ, ನಾನು ನಿಜವಾಗ್ಲೂ ನನಗೆ ನಿಮ್ಮಿಂದಲೇ ಗೊತ್ತಾಗಿದ್ದು. ನಾನು ಹೂ ಹಾಕೋದಕ್ಕೆ ಅಂತ ಹೂ ಮಾರೋಳು, ನಾನು ಹೂ ಹಾಕ್ತೀನಿ ಡೈಲಿ ಅಂತ ಕೇಳೋದಕ್ಕೆ ಬಂದಿದ್ದೆ, ಆದರೆ ಈ ಮದುವೆ ನಡೀತಿದ್ದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮತ್ತೆ ಹೋಗ್ಬಿಟ್ಟು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಹೇಳಿದ್ದೀರಿ, ಏನಾದರೂ ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅವ್ರಿಗೆ ಹೇಳಿದ್ದೀನಿ ನಾನು ಅಂತ ಹೇಳ್ತಾಳೆ. ಅದಕ್ಕೆ ಇವಳಿಗೆ ತುಂಬ ಕೋಪ ಬಂದುಬಿಡುತ್ತೆ. ಈ ಕಡೆ ವಿಶಾಲಾಕ್ಷಿಗೂ ಕೂಡ, ನಿಂಗೆ ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವ, ನಾನು ಹೋಗಿದ್ದ ತಾರೀಕಿಗೆ ನೀನು ಯಾಕೆ ಬರ್ತಿದ್ದೆ, ಈ ಏರಿಯಾ ಪ್ರತಿಯೊಂದು ಈವೆಂಟ್ ಮ್ಯಾನೇಜ್ಮೆಂಟು ಡೆಕೋರೇಷನ್ಸ್ ಎಲ್ಲ ನಾನೇ ಮಾಡೋದು, ನನಗೆ ಒಪ್ಪಿಸ್ತಾರೆ, ನೀನು ಏನಾದರೂ ಅದನ್ನು ಕಿತ್ಕೊಳ್ಳೋಕೆ ಸರಿ ಎಲ್ಲ ನೋಡ್ಕೊ ಅಂತ ಹೇಳಿದಾಗ, ಟೈಮು ನಿಮ್ಮದು ಒಂಥರ ಆಗಿರುತ್ತೆ, ನಮ್ಮದು ಒಂಥರ ಆಗುತ್ತೆ, ಯಾವ ಟೈಮ್ ಹೆಂಗೆ ಚೆನ್ನಾಗಿರುತ್ತೆ ಅಂತ ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ಮೀನೂ ಕೂಡ ಅವಳಿಗೆ ಟಕ್ಕರ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅಸಲೇ ಈ ಕಡೆ ಗ್ಯಾರೇಜ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ಗ್ಯಾರೇಜ್ ಹತ್ರ ಬಂದಾಗ, ಕ್ರಿಶ್
ಈ ಕಡೆ ಕೃಷ್ಣ ಅವರೆಲ್ಲರೂ ಕೂಡ ಈ ಕಡೆ ಆಟಾಡ್ತಾನೆ ಏನು ಯಾಕೋ ಇಷ್ಟೊಂದೆಲ್ಲ ಫ್ರೀ ಆಗಿದ್ದೀರಾ ಯಾಕೋ ಏನೋ ಇದಿಲ್ವೇನೋ ಅಂತ ಕೇಳಿದಾಗ ಅಯ್ಯೋ ಇವತ್ತು ಯಾವುದು ಕ್ಯಾಬ್ ಇದು ಬಂದಿಲ್ಲ ಕಣೋ ಬುಕ್ಕಿಂಗ್ ಆಗಿಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ ಕೃಷ್ಣ ಕೂಡ. ಅದಕ್ಕೆ ಯಾವುದಾ ಬಿಡು ಅದೆಲ್ಲ ಹಣೆ ಬರೋಣ ನಮ್ಮದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಕೃಷ್ಣನು ಕೂಡ ಒಂದು ಐಡಿಯಾ ಕೊಡ್ತಾನೆ. ನೋಡು ಬೆಳಗ್ಗೆಯಿಂದ ಸಂಜೆ ತನಕ ಸುಮ್ಮನೆ ಏನು ಮಾಡೋದಕ್ಕೂ ಆಗಲ್ಲ, ನಮಗೆ ಹೆಂಗಿರೋ ಡ್ಯೂಟಿ ಬರೋದು ಸಂಜೆ ಮೇಲೆ ಮಧ್ಯಾಹ್ನದ ಮೇಲೆ. ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ನಿಂಗೆ ಗೊತ್ತಾ, ಒಂದು ಡ್ರೈವಿಂಗ್ ಕ್ಲಾಸ್ ಓಪನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಒಂದ್ಸಲ ಸಂಜೆಗೆ ಒಂದ್ಸಲ ಅಂತ ಹೇಳ್ಬಿಟ್ಟು ಅದ್ರ ಮಧ್ಯದಲ್ಲಿ ನಮಗೆ ಏನಾದರೂ ಬುಕ್ಕಿಂಗ್ ಸಿಕ್ಕಿದ್ರೆ ಆವಾಗ ಹೋಗ್ತಾರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿರ್ಬೇಕು. ಹೂ ಕಣೋ ಒಳ್ಳೆ ಐಡಿಯಾ ತುಂಬ ಚೆನ್ನಾಗಿದೆ ಅಂತೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಸೂರ್ಯ ಹೇಳ್ತಿರೋದು ನೋಡ್ಬಿಟ್ಟು ಈ ಕಡೆ ನನಗೂ ಹಾಗೆ ಅನಿಸ್ತಿದೆ, ಅದೇ ಬಟ್ ಅದಕ್ಕೆ ನಿನಗೂ ಒಂದು ಮಾತು ಕೇಳಿದೆ, ನಾನು ಈ ಥರ ಮಾಡಬೇಕು ಅಂದ್ಕೊಂಡು ಇಬ್ಬರು ಸೇರಿ ಈ ಥರ ಮಾಡೋಣ ಕಣೋ ಅಂತ ಹೇಳ್ಬಿಟ್ಟು ಕೃಷಿ ಹೇಳ್ತಿರ್ಬೇಕಾದ್ರೆ. ಆದರೆ ಅದಕ್ಕೆ ಏನು ಗೊತ್ತಾ, ಅದಕ್ಕೆ ಒಂದು ಮನೆ ಬೇಕು, ಅದಕ್ಕೊಂದು ಅಡ್ರೆಸ್ ಬೇಕು, ಅದಕ್ಕೆ ನಿಮ್ಮದೇ ಕೊಡ್ಬೋದಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ನನ್ನದೇ ಕೊಡ್ಬೋದು, ಕೊಡೋದಕ್ಕೇನು ತಪ್ಪಿಲ್ಲ. ಆದರೆ ನಮ್ಮ ಅಪ್ಪ ಏನೋ ಒಪ್ಕೊಬಿಡ್ತಾರೆ. ಅದನ್ನು ನಮ್ಮ ಸಕ್ಕರೆ ಇದೆ ನೋಡು ಅವ್ರದ್ದೊಂದು ಸ್ವಲ್ಪ ತಕರಾರಿದೆ ಕಣೋ ಅಂತೇಳಿ ಹೇಳ್ತಿರ್ಬೇಕು. ಅದಕ್ಕೆಲ್ಲ ಓಪನ್ ಮಾಡೋದಕ್ಕೆ ಅದಕ್ಕೂ ಮುಂಚೆ ಒಂದು ಏನು ನಮ್ಮ ಹತ್ರ ಕಾರ್ ಬೇಕಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಕಾರ್ ಬೇಕು, ಅದು ನನಗೆ ಗೊತ್ತಿರೋ ಒಬ್ಬರು ಡ್ರೈವಿಂಗ್ ಸ್ಕೂಲ್ ಹತ್ರ ಕಾರ್ ತೊಗೊಳ್ಳೋಣ, ಕಾರ್ ತೊಗೊಂಡ್ಬಿಟ್ಟು ಅದನ್ನೇ ನಾವು ಓಡಿಸ್ಕೊಂಡು ಹೋಗ್ತಿರೋಣ ಬಿಡು ಅಂತ ಹೇಳ್ತಿರ್ತಾರೆ. ಏನೋ ನೀನು ಅಂದ್ಕೊಂಡಂಗೆಲ್ಲ ಸರಿಯಾಗೇ ಇದೆ, ಬಟ್ ಏನು ಮಾಡೋದು ಮನೇಲಿ ಸ್ವಲ್ಪ ತಕರಾರಿದ್ದೆ, ಅದನ್ನು ಸ್ವಲ್ಪ ಮಾತಾಡಿ ನೋಡ್ತೀನಿ ಅಂತಾಗ ಇಲ್ಲ ಹಂಗಿದೆ ಅಷ್ಟೆಲ್ಲ ಬೇಡ ಕಣೋ, ಬೇರೆ ಏನಾದರೂ ಜಾಗ ನೋಡ್ಕೊಳ್ಳೋಣ, ಅದು ತುಂಬ ತಕರಾರಿದ್ದರೆ ಬೇಡ ಮಾಡೋದಕ್ಕೆ ಹೋಗ್ಬೇಡದು ಅಂತ ಕೃಷಿ ಹೇಳ್ತಿರ್ಬೇಕಾದ್ರೆ ಹಾಗಲ್ಲ ಮಾತಾಡ್ತೀನಿ ಬಿಡು ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಮೀನಾ ಕೂಡ ಬರ್ತಾಳೆ ಸರ್ ಗ್ಯಾರೇಜ್ಗೆ. ಮೀನವರೇ ಬರ್ತಿದ್ದಾರೆ ಕೊಡೋ ಅಂತ ಹೇಳಿದಾಗ ಸರಿ ಇವಳಿಗೆ ಆ ವಿಷಯ ಹೇಳಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾರೆ. ಏನು ರೀ ಆ ವಿಷಯ ಏನು ಮಾತಾಡ್ತಿದ್ರೆ, ಏನು ಗುಡ್ ನ್ಯೂಸ್ ಅದು ಅಂತ ಕೇಳ್ತಿರ್ಬೇಕಾದ್ರೆ ಮೀನಾ ನಾವೊಂದು ಡ್ರೈವಿಂಗ್ ಸ್ಕೂಲ್ನ ಓಪನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅಂತಂದು. ವಾವ್ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸೂರ್ಯ ಅವರೇ, ಮಾಡಿ ಅಂತ ಹೇಳಿ ಹೇಳ್ತಿರ್ತಾರೆ. ಮಾಡ್ಬೋದು, ಆದರೆ ಏನು ಮಾಡಿದ್ರು ಅತ್ತೆ ಒಪ್ಪಲ್ಲ ಅಂತ ನನಗೂ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಮೀನಾ ಹೇಳಿದಾಗ ನೋಡ್ದೆ ನಮ್ಮ ಅಮ್ಮನ ಅರ್ಥ ಮಾಡ್ಕೊಳ್ತದ ಕಣ ನೀನು ಒಬ್ಳೆ ಕಡೆ ನಂಬರ್ 1 ಕಡೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದೇ ಗೊತ್ತು, ಬಟ್ ಏನು ಮಾಡೋಣ, ಏನೋ ಒಂದು ಮಾತಾಡೋಣ, ಹಂಗೆ ಇರೋದಕ್ಕಂತೂ ಆಗಲ್ವಲ್ಲ, ಸುಮ್ಮನೆ ಅದು ಬದಲು ಡ್ರೈವಿಂಗ್ ಕ್ಲಾಸ್ ಆದರೂ ಓಪನ್ ಮಧ್ಯಾಹ್ನ ಟೈಮ್ ಸಂಜೆ ಟೈಮೆಲ್ಲ ನಾವೇ ಇರ್ಬೋದಲ್ಲ ಅಂತ ಹೇಳ್ದಾಗ ಅದೇನೋ ನಿಮಿಷ ಮಾತಾಡಿ ಹಾಗೆ ಮಾತಾಡಿದ್ರೆ ಪಕ್ಕ ಮಾವನ ಕಡೆಯಿಂದ ಅಪ್ರೂವ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಇದತ್ರ ಹೋಗಿದ್ದ ಅಂತ ಕೇಳಿ ಹೀರೋ ಮನೆ ಹತ್ರ ಹೋಗಿದ್ದ ಅಂತ ಕೇಳಬೇಕಾದ್ರೆ ಊರಿಗೆ ಹೋಗಿದ್ದೆ ನಾನು ಅಂತ ಹೇಳಿ ಹೇಳ್ತಿರ್ತಾರೆ. ಹೆಂಗೆ ಮನುಷ್ಯ ಅಂತ ಕೇಳಿದಾಗ ತುಂಬ ಒಳ್ಳೆಯವರಿದ್ದಾರೆ, ಹೂ ತೊಗೊಳ್ಳೋದಕ್ಕೂ ಒಪ್ಕೊಂಡಿದ್ದಾರೆ ಅವರು ಅಂತ ಹೇಳಿ ಹೇಳ್ತಿರ್ತಾರೆ. ಏನು ನಿನಗೆ ಹೂ ತೊಗೊಳಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೀನು ಅವ್ರು ಒಳ್ಳೆಯವರು ಅಂತ ಹೇಳಿ ಅಂತಿದ್ಯಾ ಅಂತ ಕೇಳಿದಾಗ ಅಯ್ಯೋ ಹಾಗಲ್ಲ ರೀ, ನೋಡಿದ್ರೆ ಸ್ವಾಭಿಮಾನದಲ್ಲಿ ಅಥವಾ ಅವ್ರ ಮಾತುಕತೆಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ವಾ ಅವ್ರು ಒಳ್ಳೆಯವರು ಕೆಟ್ಟವರಲ್ಲ ಅಂತ, ಹಂಗಾಗಿ ನನಗೆ ಹಂಗೆ ಅನ್ನಿಸ್ತಾರೆ ಒಳ್ಳೆಯವರಿದ್ದಾರೆ ಅಂತ ಹೇಳಿ. ಏನಾದರೂ ಇನ್ಫಾರ್ಮೇಷನ್ ಕಲೆಕ್ಟ್ ಆಯಿತಾ ಅಂತ ಕೇಳಿದಾಗ ಇನ್ನೂ ಏನೂ ಕಲೆಕ್ಟ್ ಆಗಿಲ್ಲ ರೀ, ನೋಡೋಣ ಇನ್ನೊಂದು 2-3 ಸಲ ಅವ್ರ ಮನೆಗೆ ಹೋದಾಗಲೇ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದೇನೋ ಸರಿ ಬಿಡು, ಸಡನ್ನಾಗಿ ಏನೂ ಗೊತ್ತಾಗಲ್ಲ, ಒಂದು 2-3 ಸಲ ಹೋಗು, ಅದು ಬಿ ಕೇರ್ಫುಲ್, ಹುಷಾರಾಗಿರು, ನಾಳೆ ನೀನು ಹೋಗ್ಬೇಕಾದ್ರೆ ನನಗೂ ಒಂದು ಸಲ ಇನ್ಫಾರ್ಮೇಷನ್ ಕೊಡು, ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ ಮೀನಿಗೆ. ಸರಿ ಆಯಿತು ರೀ ಹೇಳ್ತೀನಿ ಎಲ್ಲನೂ ನಿಮಗೆ ಅಂತೇಳಿ ಮೀನಾ ಕೂಡ ಹೇಳ್ತಿರ್ತಾಳೆ. ಸರಿ ಆಯಿತು ಭರತ್ ಬಂದಿದ್ದೆ ಟೀ ಕುಡ್ಕೊಂಡು ಹೋಗುವಂತೆ ಇರು ಅಂತೇಳ್ಬಿಟ್ಟು ಮೀನಾ ಕೂಡ ಕೂರಿಸ್ಕೊಂಡಿರ್ತಾನೆ. ಅಷ್ಟರಲ್ಲಿ ಈ ಕಡೆ ಮನೆಯಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಶಾಂತಿ ಕೂಡ ಕೂತಿರ್ಬೇಕಾದ್ರೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಬರ್ತಾರೆ. ಅಮ್ಮ ಯಾಕಮ್ಮ ಯಾಕೆ ಹಿಂಗೆ ಕೂತಿದ್ಯಾ ಅಂತ ಕೇಳ್ತಾರೆ. ಏನು ಮಾಡೋದು ಇದ್ರಲ್ಲಿ ಮನೇಲಿ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇದೆ, ಒಬ್ಬರ ಆಮೇಲೆ ಒಬ್ಬರು ಇದು ಮಾಡ್ತಾನೆ ಇದ್ದಾರೆ, ಅದಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ಏನಕ್ಕೆ ಅಂತ ಕೇಳಿದಾಗ ಇನ್ನೇನು ಮತ್ತೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ನನಗೆ 3 ಕಾಸು ಮರೋದೇನೂ ಇಲ್ಲ, ಎಲ್ಲ ನಿಮ್ಮಿಬ್ಬರಿಂದನೇ ಆಗಿದ್ದು, ಅವ್ರು ತಚ್ಕಟ್ಟಾಗಿ ಆ ದುಡ್ಡನ್ನ ನನ್ನ ಕೈಯಲ್ಲಿ ತಂದುಕೊಟ್ಟಿದ್ದಿದ್ರೆ ಇಷ್ಟೆಲ್ಲ ರಾಮಾಯಣ ಆಗಬೇಕಾಗಿತ್ತಾ, ನೀವೇ ಏನೋ ದೊಡ್ಡದಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರು ತಲೆ ಒಪ್ಪಿಸ್ಬಿಟ್ಟು ತೊಗೊಂಡು ಬಂದು ನನ್ನ ಇಲ್ಲಿ ಸಿಕ್ಸಿದ್ದೀರಾ ಅಂತೇಳಿ ಬೈತಾ ಇರ್ತಾರೆ. ಅದು ಬಿಡಿ, ಇವಾಗ ದುಡ್ಡಿನ ಅರೇಂಜ್ ಮಾಡಿರೋ ಕತೆ ಏನಾಯಿತು ಅಂತೇಳಿ ಈ ಕಡೆ ಅವಳು ಕೂಡ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಅದು ನಾವು ತುಂಬ ಟ್ರೈ ಮಾಡ್ತಾನೆ ಇದ್ದೀವಿ, ಎಲ್ಲೂ ಸಿಗ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾನೂ ಇಲ್ಲ ಅಂತೇಳಿ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಏನು ಗೊತ್ತಾಗ್ತಿಲ್ಲ, ನಾನು ನಿನಗೇನು ಹೇಳಿದೆ, ನಿಮ್ಮ ಅಪ್ಪನ ಹತ್ರ ಕೇಳು ಅಂತ ಹೇಳ್ಬಿಟ್ಟು, ನಿಮ್ಮ ಅಪ್ಪನ ಹತ್ರ ಕೇಳೋದಕ್ಕಾಗಲ್ವ ನಿನಗೆ ಅಂತೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅತ್ತೆ ಹಾಗೆಲ್ಲ ನಮ್ಮಪ್ಪ ಜೈಲಲ್ಲಿದ್ದಾರಲ್ಲ, ಹೇಗೆ ಕೇಳೋಕ್ಕಾಗುತ್ತೆ, ಪದೇ ದುಡ್ಡು ಕೇಳಿದ್ರೆ ಅವ್ರಿಗೆ ಸ್ವಲ್ಪ ಡೌಟ್ ಬರಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಡೌಟ್ ಆದರೂ ಬಟ್ ಏನಾದರೂ ಮಾಡಿ ನನಗೆ ಅದೆಲ್ಲ ಬೇಕಾಗಿಲ್ಲ, ನನಗೆ ಒಟ್ಟಿನಲ್ಲಿ ದುಡ್ಡು ಬೇಕು ಅಷ್ಟೇ ಅಂತ ಹೇಳಿದಾಗ ಅಲ್ಲ ನನಗೆ ಇದರಲ್ಲಿ ಮಲೇಷ್ಯಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ಇಲ್ಲ ಅಂತ ಅಲ್ಲ, ಅವ್ರ ಹತ್ರ ಹೋಗಿ ಕೇಳಿ ಒಪ್ಸೋದಕ್ಕೆಲ್ಲ ಕಷ್ಟ ಆಗುತ್ತೆ ನನಗೆ ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ಮ ರಿಲೇಟಿವ್ಸ್ ಎಲ್ಲ ಮಲೇಷ್ಯಲ್ಲಿ ಇದ್ದಾರೆ ಅಂತಂದ್ಮೇಲೆ ಅವ್ರ ಹತ್ರನೇ ಕೇಳಿ ಒಪ್ಸ್ಕೋ, ಇಲ್ಲಾಂದರೆ ಅವ್ರ ಹತ್ರನೇ ಇಸ್ಕೋ, ಆಮೇಲೆ ಜೈಲಿಂದ ಬಂದಮೇಲಿಂದ ನಿಮ್ಮ ಅಪ್ಪ ಕೊಡ್ತಾರೆ ಬಿಡೋ ಅವರಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಆಗಲ್ಲ, ಅಷ್ಟೊಂದು ದುಡ್ಡು ಅರೇಂಜ್ ಮಾಡೋ ಅಷ್ಟೆಲ್ಲ ನಮ್ಮ ರಿಲೇಟಿವಲ್ಲೆಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅತ್ತೆ, ನಾವು ಒಬ್ಬರೇ ರಿಚ್ ಆಗಿರೋದು ನಮ್ಮ ರಿಲೇಟಿವಲ್ಲಿ, ಬೇರೆಯವರೆಲ್ಲ ಅಷ್ಟೊಂದೆಲ್ಲ ಅರ್ಜೆಂಟಾಗಿ ಅರೇಂಜ್ ಮಾಡೋದಕ್ಕೆಲ್ಲ ಅವ್ರು ಕೊಡೋದಕ್ಕೆ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಏನಾದರೂ ಒಂದು ಕತ್ಕಾಟ ಹೇಳ್ತೀಯ ಅದೆಲ್ಲ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ನನಗೆ ರಿಲೇಟಿವ್ ಕಡೆಯಿಂದನೂ ಏನೋ ಒಟ್ಟಲ್ಲಿ ನಿಮ್ಮ ಮಾವನ ಕಡೆಯಿಂದ ಕೊಡಿಸು, ನಿಮ್ಮ ಮಾವನ ಹತ್ರ ಮಾತಾಡ್ಬಿಟ್ಟು ನನಗೆ ಹಿಂಗೆ ಆಗಿದೆ ಅಪ್ಪ, ನನಗೆ ಹಿಂಗೆ ಬೇಕು ಅಂತ ಹೇಳು, ಅಯ್ಯೋ ಅಷ್ಟೊಂದು ದುಡ್ಡಲ್ಲಿ ನಿನಗೆ ಒಂಚೂರು ಕೊಡೋದಿಲ್ಲ ಅಂತ ಹೇಳ್ತಾರೆ ಅವರು.
ಕೊಟ್ಟೇ ಕೊಡ್ತಾರೆ. ಅದೇನೋ ಗೊತ್ತಾ, ನನಗೆ ಈ ಮನೇಲಿ ಮರ್ಯಾದೆ ಬೇಕು ಅಂತಂದರೆ ಆ ದುಡ್ಡು ನನಗೆ ಬೇಕೇ ಬೇಕು. ಅಷ್ಟು ದುಡ್ಡು ಅರೇಂಜ್ ಹೆಂಗಾದ್ರೂ ಮಾಡಿಬಿಟ್ಟು ನನ್ನ ಕೈಗೆ ತಂದುಕೊಟ್ರೆ ಸರಿ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಿರ್ತಾಳೆ. ಅಸಲು ಈ ಕಡೆ ಮನೋಜು ಮತ್ತು ಶಾಂತಿ ಇಬ್ಬರು ಕೂತ್ಕೊಂಡು ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ರಂಗನಾಥ್ ಕೂಡ ಬರ್ತಾರೆ. ಏನು ಇಬ್ಬರೂ ಇಷ್ಟೊಂದು ನಿಧಾನವಾಗಿ ಕೈ ಆಡಿಸ್ಕೊಂಡು ಬಾಯಿ ಆಡಿಸ್ಕೊಂಡು ಮಾತಾಡ್ತಿದ್ದಾರೆ, ಏನು ಸೌಂಡೇ ಬರ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಸಲು ಈ ಕಡೆ ಸೂರ್ಯ ಕೂಡ ಬರ್ತಾನೆ. ಅಪ್ನೋ ಅಂತ ಅಂದ್ಕೊಂಡು ಬರ್ತಾನೆ. ಏನು ವಿಷಯ ಅಂತ ಕೇಳಿದಾಗ, ಅಯ್ಯೋ ಏನಿಲ್ಲ, ನಾವು ಅದನ್ನೇ ಅವನು ಕಿತ್ತೋದವನು ದುಡ್ಡು ತೊಗೊಂಡು ಹೋದ್ನಲ್ಲ, ಅವನನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಏನು ಹುಡುಕ್ತಾ ಇದೆಯಾ, ಅಲ್ಲಿ ನಿಂಗೇನು ಕೆಲಸ ಇಲ್ವಾ ಅಂತ ಕೇಳಿದಾಗ, ಅಯ್ಯೋ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ನಾನು ಮತ್ತು ಸೂರ್ಯ ಮೀನಾ ಇಬ್ಬರೂ ಕೂಡ ಯಾವನೋ ದುಡ್ಡು ತೊಗೊಂಡೋಗಿದ್ದಾನಲ್ಲ ಅವನ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ, ಈ ದುಡ್ಡು ತೊಗೊಂಡು ಸಿಕ್ಕಿದ್ನೇನೋ ಏನೋ ಮಾಡ್ದ ಅಂತ ಕೇಳಿದಾಗ, ಇನ್ನೂ ಸಿಕ್ಕಿಲ್ಲ, ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾನೆ. ಅವನೇನಾದ್ರು ದುಡ್ಡು ತೊಗೊಂಡು ಬಂದು ಸಿಕ್ಕಿದ್ರೆ ಫಸ್ಟ್ ದುಡ್ಡು ನನಗೆ ಕೈಲೇ ಕೊಡು ಅಂತ ಹೇಳ್ತಾ ಇರ್ತಾನೆ ಮನೋಜನ್ ಕೂಡ. ಇದನ್ನು ಕೇಳಿಸ್ಕೊಂಡು ಸೂರ್ಯಗೆ ತುಂಬ ಕೋಪ ಬರುತ್ತೆ. ಇನ್ನೂ ಸಿಕ್ಕಿಲ್ಲ, ದುಡ್ಡು ಕೊಡೋ ಅಂತ, ಎಷ್ಟು ಸ್ವಾರ್ಥನೋ ನೀನು, ಫಸ್ಟು ನಿನ್ನ ದುಡ್ಡಲ್ಲ ಅದು ಅಪ್ಪನ ದುಡ್ಡು, ಬಾಯಿ ಮುಚ್ಕೊಂಡು ಕುತ್ಕೋ ಅಂತ ಸೂರ್ಯ ಕೂಡ ಬೈತಾ ಇರ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.